ಸಿಗ್ತದ. ಎಲ್ಲರೂ ಮನುಷ್ಯನಿಗೆ ಇಟ್ಕೊಂಡ ಬ್ಯಾರೆ ಮಾತು ಕೇಳ್ಕೊತ ಕೂತೀವಿಲ್ಲಿ. ನಂಗೆ ಗೊತ್ತದ. ಈಗ ನೋಡ್ರಿ, ಆ ಬಿಸಿಲು ಸುದಕ್ಕ ಪಾಪ ಒಂದ್ಸಲ ಬಿಸಿಲು ಕೊಡ್ತದೆ, ಒಂದ್ಸಲ ನ್ಯಾಯ ಕೊಡ್ತದೆ. ಅದು ನಮ್ಮ ಕಾಳಜಿ ತಗೊಳ್ಕತ್ತದ. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಡಿಸ್ಟಿಕ್ಕಿಂದ ಏನು ಲೀಡರ್ಸ್ ಬಂದಿರಿ, ಏನು ರೆಸ್ಪಾನ್ಸ್ ಮಾಡಿರಿ, ನಿಮ್ಮ ಎಲ್ಲ ಡಿಸ್ಟಿಕ್ಕಿನ ಲೀಡರ್ಸು, ನಿಮ್ಮ ಮೆಂಬರ್ಗಳಿಗೆ ನನ್ನ ಅನಂತ ಅನಂತ ವಂದನೆಗಳು. ನಮ್ಮ ಒಕ್ಕಟ್ಟು ಹಿಂಗೇ ಇರಲಿ. ಒಕ್ಕಟ್ಟಿಂದ ನಾವು ಗೆಲುವು ಕಾಣೋದು ಬಹಳ ಸುಲಭ. ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು 11 ಮತ್ತು 12ನೇ ತಾರೀಕು ಕಾರ್ಯಕ್ರಮ ಡೆಲ್ಲಿ ಪೋಸ್ಟ್ಪೋನ್ ಮಾಡಿ ಕಾರಣ ನೀವೇ ಎಲ್ಲರೂ ಸರ್ಕಾರ ಜಾಗವನ್ನು ಬದಲಿ ಮಾಡ್ಬೋದು, ಆದರೆ ನಮ್ಮ ಗುರಿ ಬದಲಿ ಮಾಡಲಿಕ್ಕೆ ಆಗಲ್ಲ. ಇವತ್ತಿನ ದಿವಸ ನಮ್ಮ NAC ಟೀಮು ಡೆಲ್ಲಿನಲ್ಲಿ ಕೂತ್ಕೊಂಡು ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಪಂಜಾಬ್, ಹರಿಯಾಣ, ಉತ್ತರಾಖಂಡ್ ಇದೆಲ್ಲ ಸ್ಟೇಟ್ನವ್ರನ್ನು ಕರ್ಕೊಂಡು ಅಲ್ಲಿ ಕೂಡ 13ನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅವ್ರು ಏನು ತಿಳ್ಕೊಂಡಾರ ಅವರು? ಸರ್, ಆ ಶ್ರೀಮತಿ ಹೋಗಿ ಅಂಡಮಾನ್ ನಿಕೋಬಾರ್ದಾಗ ಮಾಡಲಿ, ನಮ್ಮ ಸಂಘಟನೆ ಅಲ್ಲಿ ಅದ, ನಾವು ಮಾಡೋಣ. ಈಗ ಕೊನೆಯದಾಗಿ ಹೇಳ್ಬೇಕಂದ್ರೆ ಇದೊಂದು ಹಂತಕ್ಕೆ ಬಂದದ. ನಿಮಗೂ ಸಾಕಷ್ಟು ವಿಡಿಯೋಗಳೆಲ್ಲ ಬರ್ಲಕತ್ತಾವ. ಕೆಲವು ಫೇಕ್ ಅವ, ಕೆಲವು ಸರ್ಕಾರನೂ ಹುಟ್ಟಿಸ್ಲಕತ್ತವ. ಈಗೀಗ ಮನೆ ಒಂದು ಬರ್ತಾ ಇದೆ, ಏನಂತ 2,000 ರೂಪಾಯಿ ಕೊಡ್ತೀವಿ ಅಂತ. ಇದೇನು ಸರ್ಕಾರ ಹಂಗೆ ಬಿಡೋದು, 2,000 ಕೊಡ್ತೀನಿ ಅಂತ, ಆಮೇಲೆ 3,000 ಮಾಡಿದಂತ ತೋರಿಸ್ಕೊಂಡಿತ್ತು. ಇವೆಲ್ಲ ಸರ್ಕಾರದ ಕೆಲಸ, ಬೇರೆ ಯಾರ್ದು ಅಲ್ಲ. ಇದಕ್ಕೆ ನಾವೆಲ್ಲ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿವಿ. ಈ ಪರಿಸ್ಥಿತಿ ನನಗೆ ಮಾತಾಡಲಿಕ್ಕೆ ಮಾಡಿಕೊಟ್ಟದ್ದು ನಿಮ್ಮೆಲ್ಲರ ಆಶೀರ್ವಾದ. ನೀವೇನು ಮಾಡಬೇಡಿ, ನನಗೆ ಆಶೀರ್ವಾದ ಮಾಡಿರಿ, ನಾವು ಮುಂದಾದ ತೆಗೆಸ್ಬೋದು. ಎಲ್ಲರೂ ನನಗೆ ದೇವರು. ನಿಮಗೆ ಯಾರು ದೇವರು?